ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಭಾನುವಾರ. ಬೆಳಗ್ಗೆ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಬಂದು ಮಮ್ಮಿ ತಟ್ಟಿ ಇಡ್ಲಿ ತರಿಸು ಅಂತ ಹೇಳ್ದೆ. ಹಾಗಾಗಿ ತಿಂಡಿ ಮಾಡೋಕ್ಕೆ ನನಗೂ ಬೇಜಾರಾಗಿತ್ತು, ಸುಸ್ತಾಗಿತ್ತು. ಮಧ್ಯಾಹ್ನಕ್ಕಂತೂ ಸಾಂಬಾರು ಬೇಕಲ್ಲ, ಹಾಗಾಗಿ ಗಟ್ಟಿ ಸಾಂಬಾರು ಮಾಡೋಣ ಅಂತ ಹೇಳಿ ಸೊಪ್ಪು ಬೇಳೆ ಸಾರು ಮಾಡೋಕ್ಕೆ ಅಂತ ಕುಕ್ಕರಿಗೆ ಸೊಪ್ಪು ಬೇಳೆ ಹಾಕಿ ಕುಕ್ಕರ್ಗಿಟ್ಟೆ. ಈ ಕಡೆ ಹಸಿಮೆಣಸಿಕಾಯಿ ಚಟ್ನಿ ಮಾಡ್ಕೊಳ್ಳೋಣ, ಏನಾದರೂ ಚಪಾತಿ ಮಧ್ಯಾಹ್ನ ಮಾಡ್ಕೊಂಡ್ರೆ ಬರ್ತೈತಿ ಅಂತ. ಇಲ್ಲಾಂದರೆ ನಾವು ಅನ್ನಕ್ಕೂ ಕೂಡ ನಾವು ಹಸಿಮೆಣಸಿಕಾಯಿ ಚಟ್ನಿನ ನೆಂಚ್ಕೊಂಡು ಊಟ ಮಾಡ್ತೀವಿ. ಈ ಕಡೆ ಕುಕ್ಕರ್ ಇಟ್ಟೇನಿ. ತಿಂಡಿ ಮಾಡೋಕ್ಕೆ ಬೇಜಾರಾಗಿತ್ತು ಅಂತ ಹೇಳಿದ್ನಲ್ಲ, ನನ್ನ ಮಗ ತಟ್ಟೆ ಇಡ್ಲಿ ತರಿಸ್ಕೊಂಡಿದ್ದಕ್ಕೆ ನೋಡ್ರಿ ತಟ್ಟೆ ಇಡ್ಲಿ ತರಿಸಿದೆ. ತುಂಬ ಚೆನ್ನಾಗಿರ್ತೈತಿ ಈ ತಟ್ಟೆ ಇಡ್ಲಿ. ಸಾಂಬಾರು ಚಟ್ನಿ ಕೊಟ್ಟಿರ್ತಾರೆ, ಬಹಳ ಚೆನ್ನಾಗಿತ್ತು ತಟ್ಟೆ ಇಡ್ಲಿ. ತುಂಬ ದಿನ ಆಗಿತ್ತು ನಾವು ತಟ್ಟೆ ಇಡ್ಲಿ ತಿಂದು. ಹಾಗಾಗಿ ಬೆಳಗ್ಗೆ ತಿಂಡಿ ತಟ್ಟೆ ಇಡ್ಲಿ ಆದಮೇಲೆ ನೋಡ್ರಿ ಡ್ರೆಸ್ಸಿಂಗ್ ಟೇಬಲ್ ಎಷ್ಟು ಗಲೀಜಾಗೈತಿ. ಪ್ರತಿದಿನ ಒಂದೊಂದು ಏನಾದರೂ ಹಿಂಗೆ ಒಂಥರ ನಾನು ಕ್ಲೀನ್ ಮಾಡ್ಕೊತಿರ್ತೀನಿ. ಈ ಸಲ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡಿದೆ. ನೋಡ್ರಿ ಎಷ್ಟು ಒಂದು ಹಾಫ್ ಆನ್ ಅವರ್ ಟೈಮ್ ಹಿಡಿತು ಪೂರ್ತಿಯಾಗಿ ಎಲ್ಲವನ್ನು ತೆಗೆದು ನಾನು ಕ್ಲೀನ್ ಮಾಡಿದೆ. ಒಂದೊಂದು ಸಲ ಒಂದೊಂದು ದಿವಸ ಒಂದೊಂದು ಏನಾದರೂ ಕ್ಲೀನಿಂಗ್ ಕೆಲಸ ಇಟ್ಕೊಂಡಿರ್ತೀನಿ, ಅದು ಮಧ್ಯಾಹ್ನ ಮೇಲೆ. ಅದಾದಮೇಲೆ ಎಷ್ಟೊಂದು ಬಟ್ಟೆ ಇದ್ದು 2 ದಿವಸ ಬಟ್ಟೆನ ವಾಷಿಂಗ್ ಮಿಷಿನಿಗೆ ಹಾಕಿದ್ದಿಲ್ಲ. ಈಗ ಅಷ್ಟನ್ನು ಬಟ್ಟೆನ ವಾಷಿಂಗ್ ಮಿಷಿನಿಗೆ ಹಾಕಿ ಆಮೇಲೆ ಸಾಯಂಕಾಲ ಒಣಗಾಕಿದೆ. ನೋಡ್ರಿ ಮೋರಿಗೆ ಹೋಗಿ ಬರೋಣ ಅಂತ ಹೇಳಿ ಸ್ವಲ್ಪ 1-2 ಐಟಮ್ಸ್ ಬೇಕಾಗಿತ್ತು. ಹಾಗಾಗಿ ಮೋರಿಗೆ ಹೋಗೋಣ ಅಂತಂದು ರೆಡಿಯಾಗಿ ಸಾಯಂಕಾಲ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ರೆಡಿಯಾಗಿ ಮೋರಿಗೆ ಹೋಗಿ ಬರೋಣ ಅಂಥೇಳಿ. ಇಂಪಾರ್ಟೆಂಟ್ 1-2 ಇಂಗ್ರೀಡಿಯೆಂಟ್ಸ್ ಬೇಕಾಗಿದ್ದವು. ಹಾಗಾಗಿ ಆಮೇಲೆ ಅಲ್ಲಿಂದ ಬಂದು ರಾತ್ರಿ ಊಟಕ್ಕೆ ಬರೀ ಅನ್ನ ಸಾಂಬಾರು ಆಗ್ತೈತಿ ಅಂತ ಹೇಳಿ 1-2 ತಾಲಿಪಟ್ಟು ಮಾಡೋಣ ಅಂತ ಹೇಳಿ ತಾಲಿಪಟ್ಟು ಮಾಡ್ತಾ ಇದ್ದೀನಿ. 2 ತಾಲಿಪಟ್ಟು ತಿಂದು ಅನ್ನ ಸಾಂಬಾರು, ಒಂದು ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಿದ್ರೆ ಎಷ್ಟು ನಿಧಾನ ಅನ್ನಿಸ್ತೈತಿ. ರೊಟ್ಟಿ ಚಪಾತಿ ಮಾಡೋಕ್ಕೆ ಬೇಜಾರಾದಾಗ ಈ ರೀತಿ ನಾನು ಮಾಡಿರ್ತೀನಿ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ.